शिवाजी महाराज की, महाराणा प्रताप की, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಸ್ವತಂತ್ರ ಸೇವಾಲಾಲ್ ಮಹಾರಾಜ್ ಕಿ. ಸಾಕಪ್ಪ ಸಾಕಿಂದ ನಾಟಕ ಕಂಪನಿ ಹೊಸ ಹೊಸ ಜನ ಬರಬೇಕು. ಹಿಂದೂಗಳ ರಕ್ಷಣೆ ಆಗಬೇಕು. ಈ ರಾಜ್ಯದಲ್ಲಿ ನಮಗೆ ಯಾವ ಸ್ಕೀಮ್ಗಳು ಇಲ್ಲ, ಅವರಿಗೆ ಎಲ್ಲಾ ಸ್ಕೀಮ್ಗಳು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಒಳಗ ಹಾಲಮತ ಸಮಾಜದವರು ರೇಷ್ಮೆ ಪಟಕ ಸುತ್ತಿ ಭಂಡಾರ ಹಚ್ಚಿದ್ರ ಮುಗಿಸ್ಕೊಡ್ತಾರೆ. ಮೊನ್ನೆ ಒಂದು ಬೆಂಗಳೂರಿನಾಗ ಸಭೆ ಆಯ್ತಲ್ಲ, ಅವರು ತಪ್ಪಿಗೆ ಹಾಕಿದ್ರೆ ಹಿಂಗ್ ಒತ್ತೈತಿ, ಹಿಂಗ್ ಮತ್ತೆ ಹೇಳ್ತಾರೆ ಕೆಲವೊಂದು ಮಂದಿ ರಾಜಕಾರಣಿಗಳು ಮುಂದಿನ ಜನ್ಮ ಇದ್ರ ಏನಾಗ್ತಾರತ್ತ, ಮತ್ ಹಿಂಗೆ ಆಗ್ಬಿಡ್ರಪ್ಪ, ಮುಂದೆ ಹಾಕ್ಬೇಕು ನಿಮಗೆ. ಈ ಕಡೆ 1 ಕಿಲೋಮೀಟರ್, ಈ ಕಡೆ 2 ಕಿಲೋಮೀಟರ್. ಕರ್ನಾಟಕದಾಗ ಮುಂದಿನ ಚುನಾವಣೆ ಗ್ಯಾರಂಟಿ ಮ್ಯಾಗ ಆಗೋದಿಲ್ಲ, ಒಂದೇ ಒಂದು ಗ್ಯಾರಂಟಿ ಬೇಕಾಗಿತ್ತು ರಾಜ್ಯ ಜನರಿಗೆ, ಸನಾತನ ಹಿಂದೂ ಧರ್ಮ ಉಳಿಯುವಂತ ಗ್ಯಾರಂಟಿ ಬೇಕಾಗಿತ್ತು. ನಾವೆಲ್ಲ ಹಿಂದೂಗಳು ಒಂದಾಗಿ ದಲಿತರು, ಹಿಂದುಳಿದವರು, ಪರಿಸ್ಥಿತಿ ಪಂಗಡದವರು, ಹಾಲಮತದವರು, ಲಿಂಗಾಯತರು, ಒಕ್ಕಲಿಗರು, ಇವತ್ತ ಮದ್ದೂರಿನಲ್ಲಿ ಆಗದಂತ ಮೇಲೆ ಮದ್ದೂರು ಆದ್ಮ್ಯಾಗ ಎಲ್ಲಾರ ಟ್ಯಾಕಿ ಒಳಗೇನ ನೀರು ಬಿಟ್ಟವು. ಇವ ಮದ್ದೂರ್ನ ಹಿಂಗ್ಯಾಂಗ ಮಂದಿ ಕೂಡಿದ್ರು ಅಂತೇಳಿ ನನಗ ಫೋನ್ ಮಾಡ್ಲಾರ್ದವ್ರು ಫೋನ್ ಮಾಡ್ಲಕತ್ತಾರ. ಏನ್ರಿ ಅಲ್ಲಿ ಏನಾರು ಜಾದು ಮಾಡಿ? ನಾ ಏನು ಜಾದು ಮಾಡಿಲ್ಲ, ನಾ ಏನ್ ಯಾವ ಮೋಟರ್ ಸೈಕಲ್ ಪೆಟ್ರೋಲ್ ಹಾಕಿಲ್ಲ, ಯಾವ ಮನುಷ್ಯರಿಗೂ ಪೆಟ್ರೋಲ್ ಹಾಕಿಲ್ಲ, ಡಾಬಾದಾಗ ಊಟ ಮಾಡಿಸಿಲ್ಲ. ಎಲ್ಲಾರು ನೀವೆಲ್ಲ ಬಂದಿದ್ದು ನನ್ನ ಸಲುವಾಗಲ್ಲ, ಸನಾತನ ಹಿಂದೂ ಧರ್ಮದ ಸಲುವಾಗಿ. ನಾನು ಆ ಸಿನಿಮಾ ಹಾಡಾಡೋರಾಗಿ ಎಲ್ಲ ಕಡೆ ಆಡಬೇಕಾಗಿತ್ತು. ಬಂಧುಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ಬದಲಾವಣೆ ಆಗುವುದಿಲ್ಲ. ಹಿಂದುತ್ವ ಜೊತೆಗೆ ಅಭಿವೃದ್ಧಿ ಆಗ್ಬೇಕು. ಹೌದು, ಗಟ್ಟಿಯಾಗಿ ಹಿಂದುತ್ವ ಉಳಿಬೇಕು. ನಮ್ಗೆ ಎಂತ ಸರ್ಕಾರ ಬೇಕಾಗ್ಯದಂದ್ರ, ಯಾವುದೇ ಗಣಪತಿ ಹಬ್ಬಕ್ಕ, ಯಾವುದೇ ಪೊಲೀಸ್ ಸ್ಟೇಷನ್, ಮುನ್ಸಿಪಾಲಿಟಿ, ಜಸ್ಕಾಮ್ ಎಲ್ಲಿಯೂ ಹೋಗುದಿಲ್ಲ ನಿನ್ನ ಮ್ಯಾಗ ಗಣಪತಿ ಪರ್ಮಿಷನ್. ನಾವ್ ಇತ್ತವ್ರು ನಮ್ಮ ಸರ್ಕಾರ ಬಂತಂದ್ರೆ ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ನಿಮ್ ಗಣಪತಿ ಪೆಂಡಾಲಕ್ಕೆ ಬರ್ಬೇಕು. ನಮಸ್ಕಾರ. ನಾನು ಕರ್ನಾಟಕ ಸರ್ಕಾರದಿಂದ ಗಣಪತಿ ಕೂಡಿಸ್ಲಿಕ್ಕೆ ಕೇಳಿದೆ, ಸಂತೋಷ ಆಯ್ತು. ಅದಕ್ಕೆ ನಾವು ಬಂದೀವಿ. ಇದು ಪೊಲೀಸ್ ಪರ್ಮಿಷನ್, ಇದು ಮುನ್ಸಿಪಾಲಿಟಿ ಪರ್ಮಿಷನ್, ಇದು ಜಸ್ಕಾಮ್. ಎಷ್ಟು ಬೇಕಾದ್ರೆ ಹೂಕ್ ಹಾಕೊಂಡು 15 ದಿವಸ ಹೊಡ್ರಿ, 8 ದಿವಸ ಬೇಕಾಗ್ತೀವಿ ಮಾಡ್ರಿ. ಆದ್ರೂ ಕೂಡ ಕರ್ನಾಟಕ ಮುಖ್ಯಮಂತ್ರಿಗಳು ನಿಮ್ಮ ಗಣಪತಿ ಪೆಂಡಾಲಿಗೆ 11,000 ರೂಪಾಯಿ ದೇಣಿಗೆ ಕೊಟ್ಟು ಕಳಿಸಿದಾರ. ಗಣೇಶ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಬೇಡ? ಯಾವ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ ಆ ಗಣೇಶ, ಆ ವಿಘ್ನ ವಿನಾಶಕ ವಿನಾಯಕ ಮಾತ್ರ ಇವತ್ತಿನ ದರಿದ್ರ ಸರ್ಕಾರ ನೆನಪಾರಿದೆ. ಎಷ್ಟು ರಿಸ್ಟ್ರಿಕ್ಷನ್,
ನಮ್ ಸರ್ಕಾರ ಇದ್ದಾಗ ಹೇಳಿದೆ ನಾನು ನಮ್ಮ ಬೊಮ್ಮಾಯಿ ಅವರಿಗೆ, ನೀವೇನೋ ರಿಸ್ಟ್ರಿಕ್ಷನ್ ನಾವು ಒಂದೇ ದಿವಸ ಕುಡಿಸ್ಬೇಕು ಯಾರೇ ಇಲ್ಲ, ನಾವು 21 ದಿವಸ ಕುಂಡ್ರಿಸ್ತೀವಿ, 1 ತಿಂಗಳು ಕೂಡಿಸ್ತೀವಿ. ನಮ್ಮ ಜನರ ಒಂದೇ ಒಂದು ಬೇಡಿಕೆ ಗಣೇಶ ಉತ್ಸವದ ಇದು ರಾಷ್ಟ್ರೀಯ ಹಬ್ಬ ಆಗ್ಬೇಕು, ನವರಾತ್ರಿ ರಾಷ್ಟ್ರೀಯ ಹಬ್ಬ ಆಗ್ಬೇಕು. ಇದಕ್ಕೆ ಪರ್ಮಿಷನ್ ಯಾವುದೇ ನಮ್ಮ ಹಿಂದೂ ಕಾರ್ಯಕರ್ತ ಪೊಲೀಸ್ ಸ್ಟೇಷನ್ ಅಡ್ಡಾಡಬಾರದು. ನಮ್ಮ ಸರ್ಕಾರ 28 ಬಂದ್ರೆ ಎಲ್ಲ SP-ಗಳು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಯಾರು ಒಂದಿಟ್ಟು ತೊಂದರೆಯನ್ನ ಗಣಪತಿಗೆ ಮಾಡಬಾರದು. ಡಿಜೆ ಒಂದ್ ಕಡೆ ಪರ್ಮಿಷನ್ ಕೊಡ್ತಾರೆ, ಒಂದ್ ಕಡೆ ಪರ್ಮಿಷನ್. ನಾನು ನಿಮ್ಗೆ ಕೇಳ್ತೀನಿ ಬಂಧುಗಳೇ, ಇಡೀ ಭಾರತದಲ್ಲಿ ಮೊನ್ನೆ ಮುಸ್ಲಿಂ ಏನು ಅವ್ರ ಹಬ್ಬ ಆಯ್ತಲ್ಲ ಈದ್ ಮಿಲಾದ್, ಒಂದರ ಕಲ್ಲು ಎಲ್ಲರೂ ಬಿದ್ದಾನ, ಒಬ್ಬರು ಹಿಂದೂ ಎಲ್ಲರ ಕಲ್ಲು ಒಗದಾನ. ಹಂಗಾದ್ರ ನಮ್ಮ ಗೋಳಿ ನನ್ನ ಮಕ್ಕಳ ನೀವ್ಯಾಕೆ ನಮ್ಮ ನೋಡ್ರಿ, ಮಕ್ಕಳನ್ನ ಎಟ್ಟು ಅಂದ್ರ ಪಾಪ ದಲಿತ ಯಾರೇ ಅವ್ರ ಸಿದ್ಧಾರ್ಥ ಕಾಲನಿ ಅಂತ ಐತಿ, ಅಲ್ಲಿ ತೀರ್ಕೊಂಡ್ರ ಅವ್ರ ಮಸೂದಿ ಮುಂದ ಬಾರ್ಸೋಕ್ ಹೋಗ್ಬಾರ್ದತ್ತ, ದಲಿತರ ಮೇಲೂ ತೋರ್ಸನ ಅಂದಾಗ ಒಮ್ಮೊಮ್ಮೆ ಅಪಪ್ರಚಾರ ಸುಮ್ನೆ ನಮ್ಮ ಬಗ್ಗೆನೂ ಮಾಡ್ತಿರ್ತಾರೆ. ನಮ್ಮ ಮನೆ ಏನ್ ಹೇಳ್ತೇವೆ, ಮೈಸೂರಿನಲ್ಲಿ ಸನಾತನ ಧರ್ಮದ ಯಾವುದೇ ಒಂದು ಹೆಣ್ಮಗಳು ಸಹ ಚಾಮುಂಡೇಶ್ವರಿ ಪೂಜೆ ಮಾಡಿ ಹೂ ಹಾಕುವಂತ ಅಧಿಕಾರ ಸನಾತನ ಹಿಂದೂ ಧರ್ಮದ ಯಾವುದೇ ಸಮಾಜದಲ್ಲಿ ಅವ್ರಿಗೆ ಅಧಿಕಾರ ಇದೆ. ಆದ್ರೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯ ಬಗ್ಗೆ, ಕನ್ನಡ ಧ್ವಜದ ಬಗ್ಗೆ ಅರಿಶಿಣ ಕುಂಕುಮ ಹೋಲಿಸಿದಂತ ಹೆಣ್ಮಗಳು ಇವತ್ತು ನಮ್ಮ ಧರ್ಮದ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದಂತ ಹೆಣ್ಮಗಳು ಚಾಮುಂಡಿ ದೇವಿ ಮೇಲೆ ಹೂವ ಏರಿಸುವಂತ ಅಧಿಕಾರ ಇದೆಯಾ? ಅದನ್ನ ನಾನು ಅಟ್ಟೆ ಹೇಳಿದ್ದೇನೆ. ಆದ್ರೆ ಕೆಲವೊಂದು ಕುತಂತ್ರಿಗಳಿಗೆ ಏನಾಗ್ಬಿಟ್ಟಿದೆ ಬಂಧುಗಳು, ಈ ರಾಜ್ಯದಲ್ಲಿ ಜನರ ಸ್ಪಂದನೆ ಏನಾಗ್ತಾ ಇದೆಯಲ್ಲ, ಇವತ್ತು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ. 1944ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೀತಾರೆ. ನಾ ಯಾಕಟ್ಟ ಅಭಿಮಾನಿ ಆದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಬಾಬಾ ಸಾಹೇಬ್ ಹೇಳ್ತಾರೆ 1944ರಾಗ ಭಾರತ ಪಾಕಿಸ್ತಾನ ಇಬ್ಬಾಗ ಮಾಡ್ಲಿಕ್ಕೆ ನಮ್ದು ಒಪ್ಪಿಗೆ ಇಲ್ಲ. ಒಂದ್ ವೇಳೆ ಭಾರತ ಮತ್ತು ಪಾಕಿಸ್ತಾನ 2 ರಾಷ್ಟ್ರಗಳು ಮಾಡೋದಾದ್ರೆ ಇಲ್ಲಿರೋರ್ನ ಅಲ್ಲಿ ಕಳಿಸ್ರಿ, ಅಲ್ಲಿರುವ ಹಿಂದೂಗಳನ್ನ ಇಲ್ಲಿ ತಗೊಂಡು ಬರತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಒಂದು 6 ಫೂಟು ಅಗಲ 3 ಫೂಟು ಗುಮ್ಮ 6 ಫೂಟು ಜಾಗ ಕೊಡ್ಲಿಲ್ಲ ಅವರ ಶವ ಸಂಸ್ಕಾರ ಮಾಡ್ಲಿಕ್ಕೆ. ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಒಂದ್ ಕಡೆ ಸಂವಿಧಾನ ಬರೆದ ಮೇಲೆ ಒಂದು ಆಕಾಶವಾಣಿಗೆ ಇಂಟರ್ವ್ಯೂ ಕೊಡ್ತಾರೆ. ಭಾರತ ಅಂದ್ರೆ ಹೆಂಗೈತಂದ್ರೆ ಈ ದೇಶದ ಪವಿತ್ರ ಗ್ರಂಥವಾದಂತ ಭಗವದ್ಗೀತೆಯನ್ನು ಯಾರು ಬರೆದ್ರು? ವೇದವ್ಯಾಸರಲ್ಲ, ರಾಮಾಯಣ ಯಾರು ಬರೆದ್ರು? ಮಹರ್ಷಿ ವಾಲ್ಮೀಕಿಯವರು ಬರೆದ್ರು. ವೇದವ್ಯಾಸರು ಮಹಾಭಾರತದ ಭಗವದ್ಗೀತೆ ಬರೆದ್ರು. ಆದ್ರೆ ನನಗೆ ಎಂತ ಅವಕಾಶ, ಯಾರು ಹೇಳ್ತಾರೆ ಅಂಬೇಡ್ಕರ್ ಅವರು, ನನಗೆ ಎಂತ ಅವಕಾಶ, ಭಾರತದ ಸಂವಿಧಾನವನ್ನು ಬರೆಯುವಂತ ಅವಕಾಶ ನನಗೆ ಸಿಕ್ಕಿದ್ದು ನಾನು ಸೌಭಾಗ್ಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಬಂಧುಗಳು. ಅಂತ ಪುಣ್ಯಾತ್ಮನಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ. ಪಾಪ ಅವರ ಪಾರ್ಥಿವ ಶರೀರವನ್ನ ದಿಲ್ಲಿಯಿಂದ ಮುಂಬೈ ತರಲಿಕ್ಕೆ ಸ್ವತಃ ಅಂಬೇಡ್ಕರ್ ತಮ್ಮ ಕಾರು ಮಾರಿ ಆ ವಿಮಾನಕ್ಕೆ ಹಣ ತುಂಬಿ ತಗೊಂಡ್ ಬಂದ್ರು. ಇದನ್ನ ಅಟ್ಟೆ ಹೇಳ್ತಾ ಇಲ್ಲ. ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಲ್ಲೇ ಇದ್ದಾರೆ. ನಮ್ಮ ಸ್ಪೀಕರ್ ಇದ್ರು ರಮೇಶ್ ಕುಮಾರ್ ಅಂತೇಳಿ, ವಿಧಾನಸಭೆಯೊಳಗೆ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದವರು ಯಾರು? ನಾವು ಅಂದ್ರೆ ಅವ್ರ ಪಾರ್ಟಿಯವರು. ಶಿವರಾಜ್ ಪಾಟೀಲ್ ನಾನು ಅವ್ರ ಸಾಕ್ಷಿ ಅದೀವಿ. ಹೇಳ್ತಾರೆ ರಮೇಶ್ ಕುಮಾರ್,
ಅವರ ಪಾರ್ಥಿವ ಶರೀರ ತರ್ಲಿಕ್ಕೆ ಸಹಿತ ಅವತ್ತಿನ ಪ್ರಧಾನಮಂತ್ರಿ ನೆಹರು ಹಣ ಕೊಡಲಿಲ್ಲ. ಮುಂಬೈ ಚೌಪಾಟಿಯಲ್ಲಿ ಅವರ ಅಂತ್ಯಕ್ರಿಯೆ ಆಗ್ತದೆ. ಆದ್ರೆ ನಾಳೆ ನಮ್ಮ ದೇಶದ ಹಿಂದೂ ಹೃದಯ ಸಾಮ್ರಾಟ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜನ್ಮ ದಿವಸ. ಇವತ್ತ್ಯಾಕೆ ನಾನು ನರೇಂದ್ರ ಮೋದಿ ನೆನ್ಸೋಲಕತ್ತೀನಂದ್ರೆ ಇವತ್ತೇನಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚ ತೀರ್ಥಗಳತ್ತ ಮಾಡಿದವರು ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ ಹೆಮ್ಮೆ. ನರೇಂದ್ರ ಮೋದಿ ಅವರು ಅದರ್ಥ ನಾವು ಸುರಕ್ಷಿತದೀವಿ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಯಾವಾಗಲೂ ಅಂಬೇಡ್ಕರ್ ಅನುಯಾಯಿ. ನಾನು ಅಂಬೇಡ್ಕರ್, ನನ್ನ ಮನೆಯಾಗ ಅಂಬೇಡ್ಕರ್ ಪೂಜೆ ಮಾಡ್ತೀನಿ. ನಾವು ಲಿಂಗಾಯತಿದ್ರು. ನನ್ನ ವಿರುದ್ಧ ನೀವೆಲ್ಲ ದಲಿತನ ಯಾತಿ ಕಟ್ತೀನಿ ನಾಟಕ ಕಂಪನಿ ನಡೆದಿಲ್ಲ. ನಾ ಏನೊಬ್ರು ಕಟ್ಟರ್ ಹಿಂದೂ ಅದೇನಿ. ಬಾಳಾ ಸಾಹೇಬ್ ಠಾಕ್ರೆ ಆದರ್ಶದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದಾರೆ, ನರೇಂದ್ರ ಮೋದಿ ನಮ್ಮ ಆದರ್ಶದಾರೆ. ಮುಂದೆ ಯಾರು ಹಾಕ್ತಾರೆ? ಮುಂದೆ ನಂತರ ಯೋಗಿ ಬಾಬಾ. ಯಾವರೇ ನನ್ನ ಮಗ ಪಾಕಿಸ್ತಾನ್ ಜಿಂದಾಬಾದ್ ಡಮ್ಮೆ, ಪಾಕಿಸ್ತಾನ್ ಜೆಂಡಾ ಹಾರಿಸೋದ ಡಮ್ಮೆ. ಗಣಪತಿ ಮ್ಯಾಚ್ ಕಲ್ಲ ಹೋಗಿದ್ರೆ ಮಾಡ್ಬೇಕು ಬೇಡ. ಇಲ್ಕಂದ್ರೆ ನಾವು ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾ ಇಷ್ಟ ಹೇಳ್ತೀನಿ, ನೀವು ಈಗಿಂದ ಹುಷಾರಾಗಿರಿ. ಪಾಕಿಸ್ತಾನ ನಿಮ್ಗೇನ್ ಕೊಟ್ಟಿಲ್ಲ ಮಕ್ಕಳೇ. ಈ ದೇಶದ ಅನ್ನ ತಿಂತೀರಿ, ಈ ದೇಶದ ನೀರು ಕುಡಿತೀರಿ. ಹಿಂದೂ ಸಮಾಜದಟ್ಟು ದೊಡ್ಡ ಗುಣ ಇರುವಂತದ್ದು ಜಗತ್ತಿನಲ್ಲಿ ಯಾವ ಧರ್ಮನೂ ಇಲ್ಲ.